ನಮಸ್ಕಾರ. ಸ್ಟಾರ್ ಕನ್ನಡ ವೀಕ್ಷಕರಿಗೆಲ್ಲ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿ ಇತಿಹಾಸದಲ್ಲೇ ಇಂತಹದ್ದೊಂದು ಬಿಗ್ ಶಾಕ್ ಪ್ರೇಕ್ಷಕರಿಗೆ ಸಿಕ್ಕಿರಲಿಲ್ಲ. ಹೌದು, ನಿಮ್ಮ ನೆಚ್ಚಿನ 2 ಪ್ರಮುಖ ಧಾರಾವಾಹಿಗಳು ಸಡನ್ ಆಗಿ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿವೆ. ಒಂದು ಕಡೆ ಭಾರ್ಗವಿಯ ನ್ಯಾಯದ ಹೋರಾಟ, ಮತ್ತೊಂದು ಕಡೆ ಕಾವೇರಿಯ ತಲ್ಲಣ. ಯಾವುದೇ ಮುನ್ಸೂಚನೆ ಇಲ್ಲದೆ ಈ ಧಾರಾವಾಹಿಗಳನ್ನು ದಿಢೀರಂತ ಮುಗಿಸ್ತಾ ಇರುವುದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಇದರ ಹಿಂದೆ ವಾಹಿನಿ ಹಾಕಿರೋ ಒಂದು ಮಾಸ್ಟರ್ ಪ್ಲಾನ್ ಆದರೂ ಏನು? ಆ ಶಾಕಿಂಗ್ ಸತ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ವಿಷಯ ಏನಪ್ಪಾ ಅಂದರೆ, ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ಭರ್ಜರಿ ತಯಾರಿ ನಡೀತಿದೆ. ಪ್ರೇಕ್ಷಕರು ಅತ್ಯಂತ ಕಾತುರದಿಂದ ಕಾಯ್ತಿರೋ ಬಿಗ್ ಬಾಸ್ ಶೋಗೆ ಭಾರಿ ಪ್ರಮಾಣದ ಪ್ರೈಮ್ ಟೈಮ್ ಸ್ಲಾಟ್ ಬೇಕೇ ಬೇಕು. ಇದೇ ಕಾರಣಕ್ಕೆ TRP ರೇಟಿಂಗ್ಸ್ನಲ್ಲಿ ಕೊಂಚ ಹಿನ್ನಡೆ ಅನುಭವಿಸುತ್ತಿರೋ ಭಾರ್ಗವಿ LLB ಮತ್ತು ಇತ್ತೀಚೆಗಷ್ಟೇ ಶುರುವಾದ ರಾಣಿ ಸೀರಿಯಲ್ಗಳನ್ನು ವೈಂಡ್ ಅಪ್ ಮಾಡಲು ವಾಹಿನಿ ನಿರ್ಧರಿಸಿದೆ. ಹೌದು, ಆರಂಭದಲ್ಲಿ ಭರ್ಜರಿ ಹವಸಿಸಿದ್ದ ಭಾರ್ಗವಿ LLB ಕಥೆಯ ಟ್ರ್ಯಾಕ್ ಇತ್ತೀಚೆಗೆ ಪ್ರೇಕ್ಷಕರನ್ನು ಅಷ್ಟಾಗಿ ಸೆಳೆಯುತ್ತಿಲ್ಲ. ಇತ್ತ ಸಂಜೆ 6 ಗಂಟೆಗೆ ಪ್ರಸಾರವಾಗ್ತಿರೋ ರಾಣಿ ಧಾರಾವಾಹಿ ಕೂಡ ನಿರೀಕ್ಷಿತ ಮಟ್ಟದಲ್ಲಿ TRP ತರುತ್ತಿಲ್ಲ. ಹಾಗಾಗಿಯೇ ಬಿಗ್ ಬಾಸ್ ಅಲೆ ಶುರುವಾಗುತ್ತಿದ್ದಂತೆ ಈ 2 ಸೀರಿಯಲ್ಗಳಿಗೆ ಎಂಡ್ ಕಾರ್ಡ್ ಬೀಳೋದು ಪಕ್ಕಾ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಭಾರ್ಗವಿ LLB ಕಥೆಯಲ್ಲಿ ಮಾವ JB ಪಾಟೀಲ್ ಕಡೆಯಿಂದ ಭಾರ್ಗವಿಗೆ ಭಾರೀ ಬೆಂಬಲ ಸಿಗುತ್ತಿದ್ದು, ಕಥೆಯನ್ನು ಹ್ಯಾಪಿ ಎಂಡಿಂಗ್ ಕಡೆಗೆ ಕೊಂಡೊಯ್ಯುತ್ತಿದ್ದಾರೆ. ಇತ್ತ ರಾಣಿ ಸೀರಿಯಲ್ ಕಥೆಗೂ ಕೂಡ ಒಂದು ಟ್ವಿಸ್ಟ್ ಕೊಟ್ಟು ಸದ್ಯದಲ್ಲಿ ಮುಗಿಸಲಾಗುತ್ತಿದೆ. ಬಿಗ್ ಬಾಸ್ ಆರಂಭದ ದಿನಾಂಕ ಹತ್ತಿರವಾಗ್ತಿದ್ದಂತೆ 2 ಸ್ಲಾಟ್ಗಳು ಖಾಲಿಯಾಗಲಿವೆ. ಬಿಗ್ ಬಾಸ್ ಕ್ರೇಜ್ ನಡುವೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳು ಮುಕ್ತಾಯವಾಗ್ತಿರೋ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ? ನೀವು ಯಾವ ಸೀರಿಯಲ್ ಮಿಸ್ ಮಾಡಿಕೊಳ್ತಿದ್ದೀರಾ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ. ಇದೇ ತರಹದ ಎಕ್ಸ್ಕ್ಲೂಸಿವ್ ಸೀರಿಯಲ್ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ನ ಲೇಟೆಸ್ಟ್ ಸುದ್ದಿಗಳಿಗಾಗಿ ಈಗಲೇ ನಮ್ಮ ಸ್ಟಾರ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಸಿಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ.